ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ರಲ್ಲ, ಇದು 3 ಎಕರೆ 6 ಗುಂಟ ತೋಟ, ಟಾರ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ತೋಟ. ಟೋಟಲ್ ಇದು 4 ಎಕರೆ 6 ಗುಂಟ ಇದೆ. ಅದರಲ್ಲಿ 1 ಎಕರೆ ಇಟ್ಕೊತಾರೆ ಅವರು, 3 ಎಕರೆ 6 ಗುಂಟ ಕೊಡ್ತಾರೆ. ಈಗ ಏನು ಕಾಣ್ತಾ ಇದ್ದಿಲ್ಲ ಈ ಮನೆಯಿಂದ ಈ ಗೇಟ್ ಇದೆಯಲ್ಲ, ಗೇಟ್ ಸೈಡು 1 ಎಕರೆ ಅವ್ರು ಇಟ್ಕೊತಾರೆ. ನಾನು ಈಗೇನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಡೈರೆಕ್ಷನಲ್ಲಿ 3 ಎಕರೆ 6 ಗುಂಟನ ಕೊಡ್ತಾರೆ. 80 ಕೋಕೋನಟ್ ಇದೆ, ಒಂದು ಬೋರ್ಗಳಿದೆ, ತುಂಬಾ ಚೆನ್ನಾಗಿದೆ ನೀರು. ಕೋಕೋನಟ್ ಅಷ್ಟೇ ನೋಡಿ, ಫಲ ಚೆನ್ನಾಗಿ ಬಿಟ್ಟಿದೆ. ಸ್ವಲ್ಪ ಗೊಬ್ಬರ ಹಾಕಿ ನೀರು ಬಿಟ್ಟು ಮೇಂಟೈನ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗುತ್ತೆ. ಇವರು ಮೈಸೂರಲ್ಲಿ ವಾಸ ಇರೋದ್ರಿಂದ ಅಷ್ಟೊಂದು ತೋಟ ಕಡೆ ಬರೋಲ್ಲ. ಈಗ ಸದ್ಯಕ್ಕೆ ಅವ್ರು ಸೇಲ್ ಮಾಡಿ ಬೇರೆ ಏನೋ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದಾರೆ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಏನು ಬೇಕು ಡಾಕ್ಯುಮೆಂಟ್ಸಲ್ಲಿ ಈಗಲೇ ಖಂಡಿತ ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ಕೊಡೋಣ. ಓನರ್ ಪ್ರೈಸ್ ಹೇಳ್ತಾ ಇರೋದು 55 lakhs ಪರ್ ಎಕರ್ ಫೈನಲ್ ಮಾಡಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ನಾನು ಎದುರುಗಡೆ ಕೂರಿಸ್ಕೊಡ್ತೀನಿ ಸರ್, ಏನೋ ಹೆಚ್ಚು ಕಮ್ಮಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಇದು ಹೈವೇಗೆ ತುಂಬ ಹತ್ತಿರ ಇದೆ, ಟಾರ್ ರೋಡ್ಗೆ ಅಟ್ಯಾಚ್ ಇದೆ ಮತ್ತು ಊರಿಗೆ ಅಟ್ಯಾಚ್ ಆಗಿರೋದ್ರಿಂದ ಮಾರ್ಕೆಟ್ ರೇಟ್ ಅಷ್ಟಿದೆ. ಫ್ಯೂಚರ್ ನೀವು ಬೇಕಾದರೆ ಎಲ್ಲ ವಾಶ್ಔಟ್ ಮಾಡಿ ಲೇಔಟ್ ಕೂಡ ಮಾಡ್ಬೋದು ಇಲ್ಲಿ, ಯಾಕಂದರೆ ಊರಿಗೆ ಅಟ್ಯಾಚ್ ಇದೆ. ಇದು 2 ವಿಲೇಜ್ ಮಧ್ಯೆ ಇದೆ, ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಜಮೀನು. ನೋಡೋಣ, ಓನರ್ ಹತ್ರ ಕೂರಿಸ್ಕೊಂಡಾಗ ಕುಂತು ಮಾತಾಡಿದಾಗ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ನಮ್ಮದು 2% ಕಮಿಷನ್ ಇರುತ್ತೆ. ನಾವು ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಡ್ತೀವಿ. ನಾನು ಹೇಳ್ದಂಗೆ ನ್ಯಾಷನಲ್ ಹೈವೇನ ಜಸ್ಟ್ 3 ಕಿಲೋಮೀಟ್ರ್ ಬರಬೇಕು ಅಷ್ಟೇ. ಮೈಸೂರಿಂದ 41 ಕಿಲೋಮೀಟ್ರು, ಬೆಂಗಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ತುಂಬ ಚೆನ್ನಾಗಿರೋಂಥ ಒಂದು ಲೊಕೇಶನಲ್ಲಿದೆ. ನೋಡಿ, ಊರ ಹತ್ರ ಬೇಕು ಅನ್ನೋರಿಗೆ ತುಂಬ ಸೂಕ್ತವಾಗಿದೆ. ನೋಡಿ, ಇಲ್ಲಿ ತೋಟ ಮಾಡ್ಕೊಂಡು ಆರಾಮಾಗಿ ಮನೆ ಮಾಡ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು, ಯಾವುದೇ ಸೆಕ್ಯೂರಿಟಿ ಪ್ರಾಬ್ಲಮ್ ಇರಲ್ಲ. ಮತ್ತು ಇದು ಬಸ್ ರೂಟು, ಬಸ್ಗಳು ಕೂಡ ಓಡಾಡ್ತವೆ, ಆಟೋಗಳು ಓಡಾಡ್ತವೆ. ಟ್ರಾನ್ಸ್ಪೋರ್ಟೇಷನ್ಗಂತೂ ತುಂಬಾ ಒಂದು ಅನುಕೂಲ ಆಗಿದೆ. ನಿಮಗೆ ಈ ಜಮೀನಿಗೆ ಬರಬೇಕಾದ್ರೆ 3-4 ರೋಡ್ ಇದೆ, ಟಾರ್ ರೋಡ್ಗಳೇ, ಯಾವುದೇ ಮುಖಾಂತರ ಕೂಡ ಬರ್ಬೋದು. ಮತ್ತು ಊರಿಗೆ ಹತ್ರ ಇದೆ. ಕೆಲವೊಂದು ಕಾಸ್ಟ್ಲಿ ಆದ ಮರಗಳನ್ನ ಬೆಳಿಬೇಕು, ಈ ಥರ ಗಿಡಗಳು ಹಾಕಬೇಕು ಅಂತಂದರೂ ಕೂಡ ಇದು ಸೆಕ್ಯೂರಿಟಿಗೆ ಹೇಳಿ ಮಾಡಿಸ್ದಂಗಿದ್ದ ಜಾಗ, ಯಾಕಂದರೆ ಊರ ಹತ್ರ ಇದೆಯಲ್ಲ ಅದರಿಂದ. ಆಮೇಲೆ ನಿಮಗೆ ಎನಿವನ್ ಅಂದರೆ ಡೈಲಿ ಏನು ರಿಕ್ವೈರ್ಡ್ ಇರೋಂಥ ಥಿಂಗ್ಸ್ಗಳೆಲ್ಲ ಹತ್ರದಲ್ಲೇ ಸಿಗುತ್ತೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಆ್ಯಂಡ್ ಹೈಪ್ ಮಾಡಿ. ನಿಮ್ಮ ಸಹಕಾರ ನಮ್ಗೆ ತುಂಬ ಅತ್ಯಗತ್ಯ. ನಿಮಗೆ ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ಅಂದರೆ ಏನೇ ನಮ್ಮ ಕಡೆಯಿಂದ ಏನು ನಿಲ್ಲಬೇಕು ಖಂಡಿತ ನಿಂತ್ಕೊಂಡು ಮಾಡ್ಕೊಳ್ತೀವಿ. ಎನಿವನ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ನೋಡ್ತಾ ಇರ್ಬೋದು. ಜಮೀನ ಕೆಂಪು ಮಣ್ಣು ತುಂಬಾ ಚೆನ್ನಾಗಿದೆ. ನೋಡಿ, ಈಗ ಬದನೆ ಎಲ್ಲ ಹಾಕೊಂಡಿದ್ದಾರೆ, ಯಾರೋ ಬೇರೆಯವ್ರಿಗೆ ಸುಮ್ಮನೆ ವಾರ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅವರು ಬೆಳೆದು ಇನ್ನು ವರ್ಷಕ್ಕೆ ಇಷ್ಟು ಒಂದು ರೀತಿ ಕೊಡ್ತಾಯಿದ್ದಾರೆ. ಒಂದು ಒಳ್ಳೆ ಟಾರೋಡ್ಗಿರೋಂಥ ಜಮೀನಿದು, ಕೆಂಪು ಮಣ್ಣು ನೋಡ್ತಾ ಇರ್ಬೋದು. ಮಣ್ಣಾಗಲಿ ನೀರಾಗಲಿ ತುಂಬ ಚೆನ್ನಾಗಿದೆ, ಊರಿಗೆ ಹತ್ರ ಇದೆ. ಇಂಟ್ರೆಸ್ಟ್ ಇರೋರು ಕರೆ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.